ಭದ್ರಾ ತಂಡದ ಆಟಗಾರರು ಕ್ಯಾಪ್ಟನ್ ಮಮತಾ ಎಸ್, ಜೆರ್ಸಿ ನಂಬರ್ 07, ಇಂದಿರಾ ಜೆರ್ಸಿ ನಂಬರ್ 16, ಸಂಧ್ಯಾ ಜೆರ್ಸಿ ನಂಬರ್ 1, ಪ್ರಜ್ವಲ ಜೆರ್ಸಿ ನಂಬರ್ 06, ಶ್ವೇತಾ ಜೆರ್ಸಿ ನಂಬರ್ 11, ಕುಸುಮ ಜೆರ್ಸಿ ನಂಬರ್ 9, ಶಿಲ್ಪಾ ಜೆರ್ಸಿ ನಂಬರ್ 03, ಸೌಮ್ಯಶ್ರೀ ಜೆರ್ಸಿ ನಂಬರ್ 28, ಆಶಾ ಜೆರ್ಸಿ ನಂಬರ್ 08, ಹಾಗೇನೆ ಗೀತಾಬಾಯಿ ಮೇಡಮ್. ಭದ್ರಾ ತಂಡಕ್ಕೊಂದ್ಸಲಿ ಜೋರಾದ ಚಪ್ಪಾಳೆ ಆ ಮೂಲಕ. ಶುಭವನ್ನ ಹಾರೈಸಿದ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಶರಾವತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಕೊನೆಯ ಫೈನಲ್ ಪಂದ್ಯಾವಳಿ ಸರ್ ಎಂವಿ ಮೈದಾನದ ಅಂಕಣದ ಒಳಭಾಗದಲ್ಲಿ ಇದೀಗ ಪ್ರೇಕ್ಷಕರ ಮನವನ್ನು ಸೂರೆ ಮಾಡಲು ಈ ಪಂದ್ಯಾವಳಿಯನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ಜೋಗದ ಸಮಸ್ತ ನಾಗರಿಕರಿಗೆ ಶರಾವತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೃದಯ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ರೆಫ್ರಿಗಳ ಮನವಿಯನ್ನ ಪುರಸ್ಕರಿಸಬೇಕು. ಇದೀಗ ಆಟಗಾರರು, ಕೋಚ್ ಹಾಗೂ ಇದೀಗ ನಾಣ್ಯ ಚಿಮ್ಮುವಿಕೆಗಾಗಿ ಸಿಎಂ ಆನಂದ್ ಕುಮಾರ್ ಸರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಎರಡೂ ತಂಡದ ಕ್ಯಾಪ್ಟನ್ಸ್ ಜೋರಾದ ಚಪ್ಪಾಳೆ ಬರಲಿ. ಮುಗಿಲೆತ್ತರಕ್ಕೆ ಹಾರಿದ ಕಾಯಿನ್. ಟಾಸ್ ವಿನ್ ಆಗಿರೋದು ಭದ್ರಾ ಶಿವ ಶಿಂಸ. ಪಿಪಿ ಉತ್ತರ ನಮ್ಮ ಜೋಗದ ಫ್ಯಾನ್ಸ್ ದಯಮಾಡಿ ಸರ್ವಿಸ್ ಆಗುವಾಗ ಮಾತ್ರ ಊದ್ಬಾರ್ದು. ಅವ್ರದ್ದು ರೆಫ್ರಿ ಅವರ ವಿಸಲ್ ಕೇಳಿಸ್ತಾ ಇಲ್ಲ. ಇದೊಂದು ಮನವಿಗೆ ಸಹಕರಿಸಬೇಕು. ಈ ಮನವಿಗೆ ಸಹಕರಿಸ್ತಾ ಇದೀವಿ ಅಂದ್ರೆ ಒಂದ್ಸಲಿ ಪಿಪಿ ಊದಿ. ಥ್ಯಾಂಕ್ ಯು. ಎರಡು ತಂಡದ ಆಟಗಾರರು, ಕೋಚ್, ಮ್ಯಾನೇಜರ್ನ ಹೊರತುಪಡಿಸಿ ಬೇರೆ ಎಲ್ಲರೂ ಅಂಕಣದ ಹೊರಭಾಗಕ್ಕೆ ಧಾವಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ ಆಯೋಜಕರು. ಇದೀಗ ಪ್ಲೇಯಿಂಗ್ 7 ಅಂಕಣದ ಒಳಭಾಗಕ್ಕೆ ಪ್ರವೇಶಿಸ್ತಾ ಇದ್ದಾರೆ. ಮೊದಲನೇದಾಗಿ ತವರು ನೆಲದ ಕೆಚ್ಚದೆಯ ಕನ್ನಡತಿಯರು ನಮ್ಮ ಶರಾವತಿಯ ಆಟಗಾರರು. ಕ್ಯಾಪ್ಟನ್ ಆಗಿ ದೀಪ್ತಿ ಜರ್ಸಿ ನಂಬರ್ 5, ವೈಸ್ ಕ್ಯಾಪ್ಟನ್ ಆಗಿ ರಂಜನಾ ಜರ್ಸಿ ನಂಬರ್ 7, ಜರ್ಸಿ ನಂಬರ್ 1 ರಮ್ಯಾ, ಜರ್ಸಿ ನಂಬರ್ 10 ಉಷಾ, ಜರ್ಸಿ ನಂಬರ್ 4 ಗೀತಾ, ಜರ್ಸಿ ನಂಬರ್ 23 ದಿವ್ಯಾ ವಿ, ಜರ್ಸಿ ನಂಬರ್ 15 ಜಾಯ್ಲಿನ್, ಹಾಗೂ ಈ ದಿನದ ಟ್ರೋಫಿಯ ಪ್ರಾಯೋಜಕರಾದ ಸೌಮ್ಯ ಮೇಡಮ್ ಜರ್ಸಿ ನಂಬರ್ 21. ಇದೀಗ ಭದ್ರಾ ತಂಡದ ಪ್ಲೇಯಿಂಗ್ 7. ಪಿಪಿ ಊದ್ಬೇಡಿ, ಅವ್ರ ಹೆಸರು ಗೊತ್ತಾಗಲ್ಲ ದಯಮಾಡಿ. ಭದ್ರಾ ತಂಡದ ಶೀಟನ್ನ ಮಿಸ್ ಮಾಡಿದ್ದಾರೆ. ಪ್ಲೇಯಿಂಗ್
ಕ್ಯಾಪ್ಟನ್ ಆಗಿ ಮಮತಾ ಮೇಡಮ್ 07. ಇಂದಿರಾ ಜರ್ಸಿ ನಂಬರ್ 16. ಸೌಮ್ಯಶ್ರೀ ಜರ್ಸಿ ನಂಬರ್ 28. ಪ್ರಜ್ವಲ ಜರ್ಸಿ ನಂಬರ್ 06. ಆಶಾ ಜರ್ಸಿ ನಂಬರ್ 8. ಶ್ವೇತಾ ಜರ್ಸಿ ನಂಬರ್ 11 ಹಾಗೂ ಸಂಧ್ಯಾ ಜರ್ಸಿ ನಂಬರ್ 1. ಎರಡು ತಂಡಗಳ ನಡುವೆ ಇದೀಗ ರೋಚಕ ಫೈನಲ್ ಪಂದ್ಯಾಟ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡ್ಲಿಕ್ಕೆ ಬಂದಿರತಕ್ಕಂತ 25,000 ಜನಕ್ಕೆ ನಾವು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಜೋಗ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ. ಫಸ್ಟ್ ರೆಫರಿ ಆಗಿ ಈ ಮ್ಯಾಚ್ಗೆ ರೆಫರಿ ಆಗಿರೋರು KG ಮಠಪತಿ ಸರ್. ರಾಜ್ಯ ಮಟ್ಟದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ರೆಫರಿಯಾಗಿ ಕಾರ್ಯನಿರ್ವಹಿಸುವಂತ ಅನುಭವವನ್ನು ಹೊಂದಿರತಕ್ಕಂತ ರೆಫರಿ KG ಮಠಪತಿ ಅವರಿಗೆ ಒಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ. ಅಸಿಸ್ಟೆಂಟ್ ರೆಫರಿಯಾಗಿ ಲೋಕೇಶ್. ಇವರು ಕೂಡ ಹಲವಾರು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಆಟಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ರೆಫರಿಯನ್ನ ನಡೆಸುವಂತ ಅನುಭವವನ್ನು ಹೊಂದಿದ್ದಾರೆ. ಹಾಗೆ ಸ್ಕೋರರ್ ಆಗಿ ಮೊಹಮ್ಮದ್ ಯೂಸುಫ್, ಅತ್ಯಂತ ಅನುಭವಿ ಸ್ಕೋರರ್. ಅವರ ಜೊತೆಗೆ ಸೋಮಶೇಖರ್ ಅವರು, ಅವರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಓವರ್ ಟು ರೆಫರಿ ಅಂಡ್ ಫೈನಲ್ ಪಂದ್ಯಾವಳಿ ಅಂದ್ರೆ ಜೋಶ್ ಇಲ್ವಾ? ಬರಲಿ ಜೋಶು. ಟಾಸ್ ಗೆದ್ದು ಸರ್ವಿಸ್ ಅನ್ನು ಆಯ್ಕೆ ಮಾಡಿಕೊಂಡಂತಹ ಭದ್ರಾ ತಂಡದ ಆಟಗಾರ್ತಿಯರು ಡಬ್ಸ್ ಹಾಗೂ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ ಭದ್ರಾ ತಂಡ. ಇಂದಿರಾ ಜರ್ಸಿ ನಂಬರ್ 16 ಅನುಭವಿ ಆಟಗಾರ್ತಿ. ಕ್ಯಾರಿ ಈ ಮೂಲಕ ಹೆಮ್ಮೆಯ ಶರಾವತಿ ಒಂದು ಅಂಕವನ್ನು ಗಳಿಸಿಕೊಂಡು ಸಮಬಲವನ್ನು ಕಾಯ್ದುಕೊಳ್ತಾ ಇದೆ. ತಂಡದ ಕ್ಯಾಪ್ಟನ್ ದೀಪ್ತಿ ಮತ್ತೊಂದು ಅಂಕ. ಕ್ಯಾಪ್ಟನ್ ಟು ಕ್ಯಾಪ್ಟನ್ 1. ಉತ್ತಮ ಸರ್ವಿಸ್. ಪಾಯಿಂಟ್ ಗೋಸ್ ಟು ಶರಾವತಿ. ಸರ್ವಿಸ್ ಮಾಡ್ತಿರೋದು ಕ್ಯಾಪ್ಟನ್ ದೀಪ್ತಿ. ಹ್ಯಾಂಡ್ ಟಚ್. ಮತ್ತೊಂದು ಅಂಕದ ಸೇರ್ಪಡೆ. 4-1 ಸೋಲರಿಯದ ಸರದಾರೆಯರು 4-1 ಮುನ್ನಡೆಯನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿ. ಮತ್ತೊಂದು ಅಂಕದ ಸೇರ್ಪಡೆ. ತವರು ನೆಲದಲ್ಲಿ ಗರ್ಜಿಸುತ್ತಿರುವ ಫಾಲ್ಕನ್ಸ್. ಮತ್ತೊಂದು ಉತ್ತಮವಾದ ಸರ್ವಿಸ್ ಹಾಗೂ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. 6-1 ಮುನ್ನಡೆ. ರೋಲಿಂಗ್ ಸರ್ವಿಸ್ ಜೋಲಿನ್ ರವರಿಂದ ಉತ್ತಮವಾದ ಗ್ಯಾಪ್. 7-1 ಮುನ್ನಡೆ. ಶರಾವತಿಯ ಸರವಿ ಮೈದಾನದಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ದೀಪ್ತಿರವರಿಂದ ಉತ್ತಮವಾದ ಸರ್ವಿಸ್. ಏನಾಗತ್ತ ಕಾದ್ ನೋಡ್ಬೇಕು. ಆದ್ರೆ ಮತ್ತೊಮ್ಮೆ ಗೊಂದಲದಲ್ಲಿ ಭದ್ರಾ ತಂಡ.
ಪಂದ್ಯಾವಳಿಯನ್ನ ಯೂಟ್ಯೂಬ್ ಮೂಲಕ ವೀಕ್ಷಿಸ್ತಾ ಇರೋ 9,99,999 ಜನಕ್ಕೂ ಧನ್ಯವಾದಗಳು. ಔಟ್ ಆಗಿದೆ. 1 ಅಂಕದ ಸೇರ್ಪಡೆ ಈ ಮೂಲಕ 2-8 ಸರ್ವಿಸ್ಗಾಗಿ ಪ್ರಜ್ವಲ ಯಾವ ರೀತಿ ಪ್ರಜ್ವಲಿಸ್ತಾರೆ ಕಾದ್ ನೋಡಬೇಕಾಗಿದೆ. ಶರಾವತಿಯ ಸರವಿ ಮೈದಾನದ ಅಂಕಣದ ಒಳಭಾಗದಲ್ಲಿ ಡ್ರಾಪ್ ಕ್ಯಾರಿ ಪಾಯಿಂಟ್ ಗೋಸ್ ಟು ಶರಾವತಿ. 9-1. ಸೌಮ್ಯ ಮಲ್ಲಪ್ಪ ಮೇಡಮ್ ರವರ ಸರ್ವಿಸ್. ಕಾಯ್ತಾ ಇರುವ ಶರಾವತಿಯ ಜನ ಅವಕಾಶ ವಂಚಿತರಾಗಿದ್ದಾರೆ. ಭದ್ರಾ ತಂಡ ಸುಲಭ 10-2. ಸರ್ವಿಸ್ ಕುಕ್ಕುವ ಪ್ರಯತ್ನ, ಜಂಪ್ ಆಗು ಮತ್ತೊಂದು ಡಬಲ್. ಈ ಮೂಲಕ 12-2. ಗೀತಾಬಾಯಿ ಮೇಡಮ್ ಇಂದ ಕೊಂಚ ಮಟ್ಟಿನ ಗಲಿಬಿಲಿ, ಆದ್ರೆ ಯಾವುದೇ ಆತಂಕ ಬೇಡ. ಇದೀಗ ತಂಡದ ಕ್ಯಾಪ್ಟನ್ ಮಮತಾ ಮೇಡಮ್ ರವರ ಸರ್ವಿಸ್. ಭದ್ರಾ ತಂಡದಿಂದ 3-11 ಗತಿಯಲ್ಲಿ ಸಾಗ್ತಾ ಇರುವ ಪಂದ್ಯಾವಳಿ. ಉತ್ತಮವಾದ ಸರ್ವಿಸ್, ಆದ್ರೆ ಹಿಡಿದಿರೋದು ಯಾರು? ಶರಾವತಿಯ ಫಾಲ್ಕನ್ಸ್ ತಂಡದ ನಾಯಕಿ ದೀಪ್ತಿ. 12-3 ಸರ್ವಿಸ್ಗಾಗಿ ತಂಡದ ಶ್ರೇಷ್ಠ ಆಟಗಾರ್ತಿ ದಿವ್ಯಾ. ಉತ್ತಮವಾದ ಸರ್ವಿಸ್, ಕೊಂಚ ಮಟ್ಟಿನ ಗಲಿಬಿಲಿ, ಯಾವುದೇ ಆತಂಕ ಇಲ್ಲ. ಈ ಮೂಲಕ ಭದ್ರಾ ತಂಡ 1 ಅಂಕವನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸರ್ವಿಸ್ಗಾಗಿ ಈಗ ಜರ್ಸಿ ನಂಬರ್ 11 ಶ್ವೇತಾ. ರಂಜನಾ ಮೇಡಮ್ ಇಂದ ಉತ್ತಮವಾದ ಪ್ರತಿರೋಧ. ಪಾಯಿಂಟ್ ಗೋಸ್ ಟು ಭದ್ರಾ. ಬ್ಯಾಕಪ್ ಅಲ್ಲಿ ಬರ್ತಾ ಇದ್ದಾರೆ ಶ್ವೇತಾರವರ ಸರ್ವಿಸ್ ಮೂಲಕ. 5-12. ರಂಜನಾ ಮೇಡಮ್ ಇಂದ ಉತ್ತಮವಾದ ಗ್ಯಾಪ್ ಆಗೋ ಪ್ರಯತ್ನ, ಆಗೋ ಯಶಸ್ವಿ. ಕಳೆದ 1 ತಿಂಗಳಿನಿಂದ 5 kg ಬಾಲ್ ನಲ್ಲಿ ಪ್ರಾಕ್ಟೀಸ್ ಮಾಡಿದಂತಹ ಶರಾವತಿ ಆಟಗಾರರು 450 ಗ್ರಾಂನ ಬಾಲ್ ಲೆಕ್ಕಕ್ಕಿಲ್ಲ. ಉತ್ತಮವಾಗಿ ಸರ್ವಿಸ್ ಮಾಡಿ ಮತ್ತೊಂದು ಅಂಕವನ್ನು ಕಸಿದುಕೊಳ್ತಾ ಇದ್ದಾರೆ. 14-5. ಪ್ರೇಕ್ಷಕರ ಉದ್ಗಾರ ಮುಗಿಲು ಮುಡ್ತಾ ಇದೆ. ಸರ್ವಿಸ್ ನಲ್ಲಿ ಜೈಲಿನ್ ಮೇಡಮ್ ಡ್ರಾಪ್ ಹಾಕುವ ಪ್ರಯತ್ನ, ಆದ್ರೆ ಹಾಕಿರೋದು ಯಾರಿಗೆ? ಸೌಮ್ಯ ಮಲ್ಲಪ್ಪ, ಗ್ಯಾಪ್ ಸ್ಪೆಷಲಿಸ್ಟ್ ಆಫ್ ಶರಾವತಿ ಟೀಮ್. 15-5 10 ಅಂಕಗಳ ಮುನ್ನಡೆ. ಪಿಪಿ ಬಾಯ್ಸ್ ಸಹಕರಿಸಿ. ಉತ್ತಮವಾದ ಸರ್ವಿಸ್, ಡ್ರಾಪ್ ಅಷ್ಟೇ ಉತ್ತಮವಾಗಿ ಡ್ರಾಪ್ ಹಾಕಿ ಸರ್ವಿಸ್ ಅನ್ನ ಕಟ್ ಮಾಡಿದ್ದಾರೆ ಭದ್ರಾ ತಂಡದ ಆಟಗಾರರು. ಈ ಮೂಲಕ 6-15 ಸರ್ವಿಸ್ಗಾಗಿ ಆಶಾ. ಶರಾವತಿಯ ಕ್ರೌಡ್ ಕೂಗೋದ್ರಲ್ಲಿ ಬಿಸಿ. ಉತ್ತಮವಾದ ಬಿಟ್ಟ ಸ್ಥಳ ತುಂಬಿದ ದೀಪ್ತಿ. 16-6 10 ಅಂಕಗಳ ಮುನ್ನಡೆ. ಸರ್ವಿಸ್ಗಾಗಿ ಜರ್ಸಿ ನಂಬರ್ 4 ಗೀತಾಬಾಯಿ ಮೇಡಮ್. ಕ್ಯಾರಿ. ಈ ಮೂಲಕ ಸರ್ವಿಸ್ ಕಟ್ ಆಗಿದೆ ಹಾಗೂ 1 ಅಂಕವನ್ನು ತನ್ನ ಮುಡಿಗೇರಿಸಿದ ಭದ್ರಾ. 7-16 ಗತಿಯಲ್ಲಿ ಸಾಗ್ತಾ ಇರುವ ಪಂದ್ಯಾವಳಿ. ಸರ್ವಿಸ್ಗಾಗಿ ಜರ್ಸಿ ನಂಬರ್ 28 ಸೌಮ್ಯಶ್ರೀ, ಆದ್ರೆ ಸರ್ವಿಸ್ ಕಟ್ ಆಗಿದೆ. ಶರಾವತಿ ತಂಡದ ಮತ್ತೋರ್ವ ವಿಶೇಷ
ಆಟಗಾರ್ತಿ ರಮ್ಯಾರವರು ಉತ್ತಮವಾದ ಸರ್ವಿಸ್. ಕೊಂಚ ಮಟ್ಟಿನ ಗಲಿಬಿಲಿ, ಆತಂಕ ಇಲ್ಲ. 8-17 ಸರ್ವಿಸ್ಗಾಗಿ ಜೋಗದ ನೀರನ್ನು ಕುಡಿದು ಹೋದಂತಹ ಆಟಗಾರ್ತಿ ಸಂಧ್ಯಾ, ಜರ್ಸಿ ನಂಬರ್ 1 1 ಪಾಯಿಂಟ್ ಅನ್ನು ಕದೀತಾ ಇದ್ದಾರೆ. 9-17 ಆತಂಕ ಇಲ್ಲ, ಯಾಕಂದ್ರೆ ಸೋಲರಿಯದ ಸರದಾರರ ವಿರುದ್ಧ ಸರ್ವಿಸ್. ಮತ್ತೊಂದು ಬಾರಿ ಗಲಿಬಿಲಿ. ಪಾಯಿಂಟ್ ಗೋಸ್ ಟು ಶರಾವತಿ. 18-9 ಪಿಪಿ ಬಾಯ್ಸ್. ಸರ್ವಿಸ್ಗಾಗಿ ತಂಡದ ಉಪನಾಯಕಿ ರಂಜನಾ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಕೊಂಚ ಮಟ್ಟಿನ ಗಲಿಬಿಲಿ. 10-18 8 ಅಂಕಗಳ ಮುನ್ನಡೆಯನ್ನು ಕಾದುಕೊಳ್ತಾ ಇದೆ ಶರಾವತಿ. ಹಾಗೂ ಸರ್ವಿಸ್ಗಾಗಿ ಜರ್ಸಿ ನಂಬರ್ 16 ಇಂದಿರಾ. ಉತ್ತಮವಾದ ಸರ್ವಿಸ್. ವಿಫಲತೆಯನ್ನು ಕಾಣ್ತು ಭದ್ರಾ ಶಿವಶಿಂಸ ತಂಡ. ಸರ್ವಿಸ್ಗಾಗಿ ಮತ್ತೊಮ್ಮೆ ತಂಡದ ಕ್ಯಾಪ್ಟನ್ ಪಿಪಿ ಬಾಯ್ಸ್, ತಂಡದ ಕ್ಯಾಪ್ಟನ್ ದೀಪ್ತಿ. ರೋಲಿಂಗ್ ಸರ್ವಿಸ್, ನೇರವಾಗಿ ಮೂಗಿಗೆ ಬಡಿತ. 20-10 ಅಂಕಗಳ ಮುನ್ನಡೆ ಶರಾವತಿ. ಮತ್ತೊಂದು ರೋಲಿಂಗ್ ಸರ್ವಿಸ್. ಸೌಮ್ಯ ಮೇಡಮ್ ರವರಿಂದ ಕೊಂಚ ಮಟ್ಟಿನ ಗಲಿಬಿಲಿ, ಪರವಾಗಿಲ್ಲ. ಮತ್ತೊಂದು ಅಂಕದ ಸೇರ್ಪಡೆಯ ಮೂಲಕ 11-20 ಸರ್ವಿಸ್ಗಾಗಿ ಪ್ರಜ್ವಲಿಸುವ ಪ್ರಜ್ವಲರವರು ಬಂದಿದ್ದಾರೆ. ಕಾದು ನೋಡಬೇಕಾಗಿದೆ ಭದ್ರಾ ತಂಡವನ್ನ ಯಾವ ರೀತಿ ಪ್ರಜ್ವಲಿಸ್ತಾರೆ ಅಂತ. ಉತ್ತಮವಾದ ಪಾಯಿಂಟ್ ಗೋಸ್ ಟು ಶರಾವತಿ ತಂಡ. ತಂಡದ ಕೀ ಪ್ಲೇಯರ್ ಸೌಮ್ಯ ಮಲ್ಲಪ್ಪ ಮೇಡಮ್ ಈಗ ಯಾವ ರೀತಿ ಸರ್ವಿಸ್ ಮಾಡ್ತಾರೆ ನೋಡಬೇಕು. ಪಿಪಿ ಬಾಯ್ಸ್ ಪಾಯಿಂಟ್ ಗೋಸ್ ಟು ಶರಾವತಿ. 22-11 11-22 ಮತ್ತೊಂದು ಉತ್ತಮವಾದ ಸರ್ವಿಸ್. ಪಾಯಿಂಟ್ ಗೋಸ್ ಟು ಶರಾವತಿ. ಬಾಲ್ 11. ಗಗನ ಚುಂಬಿ ಸರ್ವಿಸ್ ಇತ್ತು, ಆದ್ರೆ ಕೊಂಚ ಮಟ್ಟಿನ ಗಲಿಬಿಲಿ, ಆತಂಕ ಇಲ್ಲ. 12-23 ತಂಡದ ಕ್ಯಾಪ್ಟನ್ ಮಮತಾರವರು ಯಾವ ರೀತಿ ಸರ್ವಿಸ್ ಮಾಡಿ ತಮ್ಮ ತಂಡವನ್ನು ಲಯಕ್ಕೆ ತರ್ತಾರೆ ಕಾದು ನೋಡಬೇಕಾಗಿದೆ. ಅತ್ಯುತ್ತಮವಾದ ಸರ್ವಿಸ್ ಮೂಲಕ 1 ಪಾಯಿಂಟ್ ಅನ್ನ ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮಮತಾ ಮೇಡಮ್. 13-23 10 ಅಂಕಗಳ ಡಿಫರೆನ್ಸ್. ಉತ್ತಮವಾದ ಸರ್ವಿಸ್, ಆದ್ರೆ ಪ್ರತಿರೋಧ ವ್ಯಕ್ತಪಡಿಸಿದ್ದು ಬೇರೆ ಯಾರು ಅಲ್ಲ, ಸೌಮ್ಯ ಮಲ್ಲಪ್ಪ. ಕೊನೆಯ ಗೋಲ್ಡನ್ ಪಾಯಿಂಟ್ಗಾಗಿ ಮೊದಲನೇ ಸೆಟ್ ಅನ್ನ ಕಸಿದುಕೊಳ್ಳಲು ಗೋಲ್ಡನ್ ಪಾಯಿಂಟ್ ಸರ್ವಿಸ್ಗಾಗಿ ಬಂದಿರೋದು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಟಗಾರ್ತಿ ದಿವ್ಯಾ ವಿ. ನೇರವಾಗಿ ಬ್ಯಾಕ್ ಲೈನ್ಗೆ ಹಾಗೂ ಉತ್ತಮ ರ್ಯಾಲಿ ಬರಲಿಲ್ಲ. ಮೊದಲನೇ ಸೆಟ್ ಅನ್ನ ಈಸಿಯಾಗಿ ಹೊಡೆದದ್ದು ಬೇರೆ ಯಾರು ಅಲ್ಲ, ಶರಾವತಿ. ಒಂದ್ಸಲಿ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ತವರು ನೆಲದಲ್ಲಿ ಆಡ್ತಾ ಇರ್ತಕ್ಕಂಥ ಆಟಗಾರರಿಗೆ ಸಿಡಿ ಮದ್ದನ್ನ ಸ್ವಲ್ಪ ದೂರದಲ್ಲಿ ಸಿಡಿಸಬೇಕು. ದಯಮಾಡಿ ಸಿಡಿ ಮದ್ದನ್ನ ಗ್ರೌಂಡ್ ನ ಮಧ್ಯ ಭಾಗದಲ್ಲಿ ಸಿಡಿಸಬೇಕು. ಪ್ರೇಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ.
ಒಂದು ವಿಶೇಷವನ್ನ ಗಮನಿಸಲೇಬೇಕು. ಶರಾವತಿ ತಂಡ ಈವರೆಗೂ ಆಡಿರುವ ಯಾವುದೇ ಮ್ಯಾಚ್ ನಲ್ಲೂ ಒಂದೇ ಒಂದು ಮ್ಯಾಚ್ ಸಮೇತ ಸೋತಿಲ್ಲ. ಇದು ಜೋಗದ ನೆಲದಲ್ಲಿ ನಡೀತಾ ಇರ್ತಕ್ಕಂಥ ಇತಿಹಾಸ. ಒಂದು ಸೆಟ್ ಸಮೇತ ಸೋತಿಲ್ಲ. ಇದಕ್ಕೆ ಕಾರಣ ಯಾರು? ಶರಾವತಿಯ ಜನ. ಇನ್ನೊಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ. ರೆಫ್ರಿರವರ ಮನವಿಗೆ ಪುರಸ್ಕರಿಸಿ ಅಂಕಣದ ಒಳಭಾಗಕ್ಕೆ ಆಗಮಿಸ್ತಾ ಇರೋ ಆಟಗಾರರು ಎರಡನೇ ಸೆಟ್ಗಾಗಿ ಪ್ಲೇಯಿಂಗ್ 7 ನಲ್ಲಿ ಯಾವುದೇ ಬದಲಾವಣೆ. ಮತ್ತೊಮ್ಮೆ ಶರಾವತಿ ಫಾಲ್ಕನ್ಸ್ ಹಾಗೂ ಭದ್ರಾ ಶಿವ ಶಿಂಷಾ ತಂಡದ ಆಟಗಾರರು ಪೊಸಿಷನ್ ಕೊಡಬೇಕು. ಆ ಕಡೆ ತಿರುಗಿ ರೆಫ್ರಿಗೆ ಪೊಸಿಷನ್ ಕೊಡಿ. ಪ್ರೇಕ್ಷಕರ ಉದ್ಗಾರ ಮುಗಿಲು ಮುಟ್ತಾ ಇದೆ. ವಿನಾಯಕ್ ಮೂರ್ತಿ ಬೆಂಬಲದೊಂದಿಗೆ ಓವರ್ ಟು ರೆಫರಿ. ಪೊಸಿಷನ್ ಕೊಡಬೇಕು ದಯಮಾಡಿ ಶರಾವತಿ ತಂಡ. ಸರ್ವಿಸ್ ನಲ್ಲಿ ಬಂದಿರೋದು ಯಾರು? ಶರಾವತಿ ತಂಡದ ನಾಯಕಿ ದೀಪ್ತಿ. ಮೊದಲನೇ ಸರ್ವಿಸ್ಗಾಗಿ ಉತ್ತಮವಾದ ರೋಲಿಂಗ್ ಸರ್ವಿಸ್. ಪ್ರತಿರೋಧ ವಲಯದ 1 ಪಾಯಿಂಟ್. ಮತ್ತೊಮ್ಮೆ ಲೀಡನ್ನು ಕಾಯ್ದುಕೊಂಡಿದೆ ಶರಾವತಿ ತಂಡ. ಮತ್ತೊಂದು ಅಂಕ ಶರಾವತಿ ತಂಡಕ್ಕೆ. ಹೊಡಿತಾರೆ. ಮತ್ತೆ ಶಿಫ್ಟ್ ಈ ಮೂಲಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶರಾವತಿ ತಂಡ. 4-0 5-0 ಹೊಡಿತಾರೆ. 5-0 ಮುನ್ನಡೆಯನ್ನ ಕಾಯ್ದುಕೊಂಡಂತಹ ಶರಾವತಿ ತಂಡದ ಕ್ಯಾಪ್ಟನ್ ಇಂದ ಉತ್ತಮವಾದ ಸರ್ವಿಸ್, ಕೊಂಚ ಮಟ್ಟಿನ ಕ್ಯಾರಿ ಮೂಲಕ ಖಾತೆಯನ್ನ ತೆರೆದ ಭದ್ರಾ ತಂಡ. 1-5 ತಂಡದ ಸರ್ವಿಸ್ಗಾಗಿ ಜರ್ಸಿ ನಂಬರ್ 16 ಇಂದಿರಾರವರು. ಉತ್ತಮವಾದ ಸರ್ವಿಸ್ ಆದ್ರೆ ಕುಕ್ಕಿಲ ಹೊಡೆತ. 6-1 ಮೊದಲನೇ ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದೆ ಭದ್ರಾ ತಂಡ. 30 ಸೆಕೆಂಡ್ಗಳ ಕಾಲಾವಕಾಶ ರಣತಂತ್ರವನ್ನ ರೂಪಿಸಲು. ರಣತಂತ್ರದ ಅವಶ್ಯಕತೆ ಇಲ್ಲ ಶರಾವತಿ ತಂಡಕ್ಕೆ, ಯಾಕಂದ್ರೆ ಅವರ ಬೆನ್ನಿಗೆ ನಿಂತಿರೋದು ಶರಾವತಿಯ ಮಹಾಜನತೆ, ಜೋಗದ ಮಹಾಜನತೆ. ಎಲ್ಲರೂ ಒಂದ್ಸಲಿ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಹಾಗೇನೆ ಭದ್ರಾ ತಂಡದ ಸಪೋರ್ಟರ್ಸ್ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಲ್ಬೇಕು. 30 ಸೆಕೆಂಡ್ಸ್ ಓವರ್. ಅಂಕಣದ ಒಳಭಾಗಕ್ಕೆ ಬರಬೇಕಾಗಿ ಆಟಗಾರರಲ್ಲಿ ಕೋರಿಕೆ. ಸರ್ವಿಸ್ ನಲ್ಲಿ
ಸೌಮ್ಯ ಮಲ್ಲಪ್ಪ ಮೇಡಮ್ ಹಳೆಯ ಮ್ಯಾಚ್ ನಲ್ಲಿ ಕಮಾಲ್ ಮಾಡಿದ್ದಾರೆ. ಈಗ ಯಾವ ರೀತಿ ಸರ್ವಿಸ್ ಮಾಡ್ತಾರೆ ಕಾದ್ ನೋಡ್ಬೇಕಿದೆ. ರೆಫ್ರಿ ರವರ ಇಶಾರೆಯನ್ನ ಗಮನಿಸಬೇಕು. ಫಸ್ಟ್ ಲೈನ್ 2, ಸೆಕೆಂಡ್ ಲೈನ್ 3, ಥರ್ಡ್ ಲೈನ್ 2. ಉತ್ತಮವಾದ ಸರ್ವಿಸ್. ಬಾಲ್ ಬಂದಿದ್ದು ಜಾಯ್ಲಿನ್ ಮೇಡಮ್ಗೆ. ಪ್ರತಿರೋಧವಿಲ್ಲದೆ ಮತ್ತೊಂದು ಅಂಕದ ಕಬಳಿಕೆ. 7-1. ಸರ್ವಿಸ್ ನೆಟ್ ಸ್ಪರ್ಶಿಸುವುದರ ಮೂಲಕ ವಿಫಲತೆಯನ್ನು ಕಂಡಿದೆ. 2-7. ಸರ್ವಿಸ್ಗಾಗಿ ಭದ್ರಾ ತಂಡದ ಶ್ರೇಷ್ಠ ಆಟಗಾರ್ತಿ ಪ್ರಜ್ವಲ. ಸರ್ವಿಸ್ ಅನ್ನ ಪ್ರತಿರೋಧ ವ್ಯಕ್ತಪಡಿಸಿರೋದು. ಪ್ಲೇಯರ್ಸ್ಗಳು ದಯಮಾಡಿ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮಿಕ್ಕಿದ್ದನ್ನೆಲ್ಲ ರೆಫ್ರಿಗೆ ಬಿಡಿ. ಬಾಲ್ ಕಾಂಟ್ಯಾಕ್ಟ್ ಇದ್ದಾಗ ಜಂಪ್ ಅನ್ನ ಕೊಡಲ್ಲ. 3-7. ಈಗ ಬರಲಿಲ್ಲ, ವಿಫಲತೆ. ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶರಾವತಿ ತಂಡ. 8-3. ಸರ್ವಿಸ್ ನಲ್ಲಿ ದಿವ್ಯಾ ಮೇಡಮ್ ಉತ್ತಮವಾದ ಸರ್ವಿಸ್. ಪ್ರತಿರೋಧವೇ ಇಲ್ಲ, ಬಿಟ್ಟ ಜಾಗವನ್ನು ತುಂಬಿದ್ದಾರೆ. ಉತ್ತಮವಾದ ಗ್ಯಾಪ್ ಅನ್ನು ಹಾಕೋದ್ರ ಮೂಲಕ ಮಮತಾರವರು ತಮ್ಮ ತಂಡಕ್ಕೆ ಆಶಾ ಕಿರಣವಾಗಿ ಹೊರಹೊಮ್ತಾ ಇದ್ದಾರೆ. 4-9 ಹಾಗೂ ಈಗ ಸರ್ವಿಸ್ ನಲ್ಲಿ ಸೌಮ್ಯಶ್ರೀ. ಗ್ಯಾಪ್ ಹಾಗೂ ಯಶಸ್ವಿ. ಆಡಿದ್ದು ಉಪನಾಯಕಿ ರಂಜನಾ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ಸರ್ವಿಸ್ ನಲ್ಲಿ ಜಾಯ್ಲಿನ್ ಮೇಡಮ್ 10-4. ಪಾಯಿಂಟ್ ಗೋಸ್ ಟು ಭದ್ರಾ. ಫೇರ್ ಪ್ಲೇ ಅವಾರ್ಡ್ ಏನಾದ್ರು ಇದ್ರೆ ಅದು ಯಾವ ತಂಡಕ್ಕೆ ಬರುತ್ತೆ ಅಂತ ಪ್ರೇಕ್ಷಕರು ಕೂಗಬೇಕು. 10 ಅಂಕಗಳ ಮುನ್ನಡೆಯಲ್ಲಿ ಶರಾವತಿ. 5-10. ಭದ್ರಾದ ಕ್ಯಾಪ್ಟನ್ ಮಮತಾ ಮೇಡಮ್. ಸೌಮ್ಯ ಮೇಡಮ್ ಇಂದ ಗ್ಯಾಪ್ ಹಾಕುವ ಪ್ರಯತ್ನ ಯಶಸ್ವಿ. 11-5. ಸರ್ವಿಸ್ ನಲ್ಲಿ ಗೀತಾಬಾಯಿ ಮೇಡಮ್ 11-5. ಗ್ಯಾಪ್ ಹಾಕುವ ಪ್ರಯತ್ನ ಆದ್ರೆ ಯಶಸ್ವಿ ಆಗಲಿಲ್ಲ. ಔಟ್. ಈ ಮೂಲಕ 12-5. 7 ಅಂಕಗಳ ಮುನ್ನಡೆಯನ್ನು ಕಾದುಕೊಳ್ತಾ ಇದೆ ತವರಿನ ಶರಾವತಿ ತಂಡ. ಗ್ಯಾಪ್ ಕ್ಯಾಪ್ಟನ್ನ ಸಮಯೋಚಿತ ಆಟ. ಈ ಮೂಲಕ 1 ಅಂಕದ ಸೇರ್ಪಡೆ. 6-12. ಸರ್ವಿಸ್ಗಾಗಿ ಶ್ವೇತಾ. ಖಾಲಿ ಜಾಗಕ್ಕೆ ಗುರುತನ್ನ ಇಟ್ಟಿದ್ದಾರೆ. ಸರ್ವಿಸ್ ನಲ್ಲಿ ವಿಫಲ ಆದ್ರೆ ಏನು, ಗ್ಯಾಪ್ ಹಾಕ್ತೀನಿ ಅಂತ ತಮ್ಮ ಆಟದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ. ಈಗ ಸರ್ವಿಸ್ಗಾಗಿ ರಮ್ಯಾ ಮೇಡಮ್ ಶರಾವತಿ ತಂಡದ ಕೀ ಪ್ಲೇಯರ್. 13-6. ಗಲಿಬಿಲಿ ಮತ್ತೊಂದು ಅಂಕ. 14-6. ಗ್ಯಾಪ್. ಈ ಮೂಲಕ ಒಂದು ಈಸಿ ಅಂಕವನ್ನ ಬಿಟ್ಕೊಟ್ಟಿದ್ದಾರೆ ಶರಾವತಿ ತಂಡ. ಸಮಯ ಪ್ರಜ್ಞೆಯಿಂದ ಆಡಿ 1 ಅಂಕವನ್ನ ಕಸಿದುಕೊಂಡಿದ್ದು ಭದ್ರಾ ತಂಡ. ಸರ್ವಿಸ್ ನಲ್ಲಿ ಭದ್ರಾ ತಂಡದ ಕೀ ಪ್ಲೇಯರ್ ಆಶಾ. ಸರ್ವಿಸ್ ದಾಟಲಿಲ್ಲ. 15-7.
ಕಮಿಟ್ಮೆಂಟ್, ಡೆಡಿಕೇಶನ್, ಪ್ರಾಕ್ಟೀಸ್ ಈ ಮೂರರ ಬೆಲೆ ಏನು ಅಂತ ತೋರಿಸ್ಕೊಡ್ತಾ ಇದೆ ಶರಾವತಿ ತಂಡ. 15-7 ಗತಿಯಲ್ಲಿ ಸಾಕ್ತಾ ಇದೆ. ರೋಟೇಷನ್. ಮನೂರ್ ಅವರು, ಆಯೋಜಕರ ಕಡೆಯಿಂದ ಒಂದು ಮನವಿ. ಮನೂರ್ ಅವರು ದಯಮಾಡಿ ಸರ್ವಿಸ್ ನಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. 16-8 ಸರ್ವಿಸ್ಗಾಗಿ ತಂಡದ ಕ್ಯಾಪ್ಟನ್ ದೀಪ್ತಿ. ರೋಲಿಂಗ್ ಸರ್ವಿಸ್, ಅವಕಾಶವೇ ಇಲ್ಲ. 17-8 1 ಸೈಡ್ ಆಗ್ತಾ ಇದೆ ಮ್ಯಾಚ್. ಆಡ್ತಾ ಇರೋದು ಶರಾವತಿ ತಂಡ. ರೋಲಿಂಗ್ ಸರ್ವಿಸ್, ಮತ್ತೊಮ್ಮೆ ಅವಕಾಶ ಇಲ್ಲ. ದಯಮಾಡಿ ಕ್ರ್ಯಾಕರ್ಸ್ಗಳು ಸಿಡಿಯುವ ಸಾಧ್ಯತೆ ಇರೋದ್ರಿಂದ ಪ್ರೇಕ್ಷಕರು ಕೊಂಚ ಮಟ್ಟಿನ ಗ್ಯಾಪ್ ಅನ್ನ ಕ್ರೀಡಾಂಗಣದ ಅಂಕಣದ ಬೌಂಡ್ರಿ ಲೈನ್ ಅಲ್ಲಿ ಸ್ವಲ್ಪ ಮಟ್ಟಿನ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಜಾಲಿನ್ ರವರಿಂದ ಗ್ಯಾಪ್ ಹಾಕುವ ಪ್ರಯತ್ನ ಸಾಧ್ಯತೆ ಇಲ್ಲ. ಉತ್ತಮವಾದ ರ್ಯಾಲಿ. ನೀನಾನ ಆಟ. ಔಟ್. ಆತಂಕ ಬೇಡ, ನಾವು ಬೌನ್ಸ್ ಬ್ಯಾಕ್ ಆಗ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಭದ್ರಾ ತಂಡ. 9-18 ಕೇವಲ 9 ಅಂಕಗಳ ಡಿಫರೆನ್ಸ್. ಸರ್ವಿಸ್ಗಾಗಿ ಇಂದಿರಾ ಮೇಡಮ್. ಪಟಾಕಿಗಳ ಮೂಲಕ ವಿಜಯೋತ್ಸವವನ್ನು ಆರಂಭಿಸಿದಂತೆ ಕಾಣ್ತಾ ಇದೆ ಶರಾವತಿಯ ತವರು ನೆಲದ ಪ್ರೇಕ್ಷಕರು. ಆದ್ರೆ ಇನ್ನೂ ಆಟ ಮುಗ್ದಿಲ್ಲ. ಇಂದಿರಾರವರ ಸರ್ವಿಸ್ ಯಶಸ್ವಿ. ಈ ಮೂಲಕ ಯಾವುದೇ ಗೊಂದಲ ಬೇಡ. ಅವರಿಗೆ ಒಂದ್ಸಲಿ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು. ಯಾಕಂದ್ರೆ ಕ್ರೀಡಾ ಸ್ಫೂರ್ತಿಯನ್ನ ಮೆರಿತಾ ಇದ್ದಾರೆ ಭದ್ರಾ ತಂಡದ ಆಟಗಾರರು. ದಯಮಾಡಿ ಶರಾವತಿಯ ಮಹಾಜನತೆ ಜೋರಾದ ಚಪ್ಪಾಳೆಯ ಮೂಲಕ ಅವರ ಕ್ರೀಡಾ ಸ್ಫೂರ್ತಿಗೆ ಬಿಟ್ಟ ಸ್ಥಳ ತುಂಬಿದ ಸೌಮ್ಯ ಮಲ್ಲಪ್ಪ. 19-10 ಮತ್ತೊಮ್ಮೆ ಸರ್ವಿಸ್ ನಲ್ಲಿ ತನ್ನ ಚಾಣಾಕ್ಷ ಎಸೆತವನ್ನು ಎಸೆಯಲು ಸೌಮ್ಯ ಮಲ್ಲಪ್ಪ. ಫಾಲ್ಕನ್ಸ್ ತೀಕ್ಷ್ಣ ಗುರಿ ಹಾಗೂ ಸ್ಪೀಡ್ ಅನ್ನು ಹೊಂದಿರತಕ್ಕಂಥ ಆಟಗಾರರು ಶರಾವತಿ ತಂಡ. ಹೋಯ್ತು. 20-10 10 ಅಂಕಗಳ ಮುನ್ನಡೆ, ಕ್ಲಿಯರ್ ಕಟ್ ಮುನ್ನಡೆಯನ್ನು ಸಾಧಿಸಿದ ಶರಾವತಿ ತಂಡ. ಪಿಪಿ ಬಾಯ್ಸ್ ಮತ್ತೊಂದು ಗಗನ ಚುಂಬಿ ಸರ್ವಿಸ್. ಗ್ಯಾಪ್. ರಂಜನಾ ಮೇಡಮ್ ಟು ಆಶಾ. ಆಶಾ ಟು ಜಾಯ್ಲಿನ್. ಜಾಯ್ಲಿನ್ ಟು ಮಮತಾ. ಯಶಸ್ವಿಯಾಗಿದ್ದು ಜಾಯ್ಲಿನ್ ಮೇಡಮ್. 21-10 ವಿಜಯ ಮಾಲೆಗಾಗಿ 4 ಅಂಕಗಳ ಅವಶ್ಯಕತೆ. ಉತ್ತಮ ಪ್ರತಿರೋಧ. 1 ಪಾಯಿಂಟ್ ಅನ್ನ ಕಸಿದುಕೊಂಡಿದ್ದಾರೆ ಭದ್ರಾ ಶಿವಶಿಂಷಾ ತಂಡ. ಕೊನೆಯವರೆಗೂ ಫೈಟ್ ಮಾಡುವಂತಹ ತಂಡ. ಅವರಿಗೊಂದ್ಸಲಿ ಜೋರಾದ ಚಪ್ಪಾಳೆಯನ್ನ ಕೊಡಿ. ಆಶಾರವರಿಂದ ವಿಫಲತೆ. 22-11 ನೋಟಿಸ್. ಕೇವಲ 3 ಅಂಕದ ಅವಶ್ಯಕತೆ. ಸರ್ವಿಸ್ಗಾಗಿ ದಿವ್ಯಾ. ಉತ್ತಮವಾದ ಸರ್ವಿಸ್. ದೀಪ್ತಿರವರ ಕೈಗೆ ಬಾಲ್ ಬಂತು ಅಂದ್ರೆ ಡೆಡ್ ಆಗತ್ತೆ ಅನ್ಕೊಂಡ್ವಿ, ಆದ್ರೆ ಆಗ್ಲಿಲ್ಲ. ಉತ್ತಮವಾದ ರ್ಯಾಲಿ. ಡೆಡ್ ಮಾಡಿದ್ದು ರಮ್ಯಾ ಮೇಡಮ್. ಈ ಮೂಲಕ ಹೋಪ್ ಬಾಲ್. 23-11 ಹೋಪ್ ಬಾಲ್ 11. ಸರ್ವಿಸ್ ನಲ್ಲಿ ದಿವ್ಯಾ. ಮತ್ತೊಮ್ಮೆ ದಿವ್ಯಾರವರ ಡ್ರಾಪ್. ಯಶಸ್ವಿ ಚಾಣಾಕ್ಷ ಆಟ. ಕೊನೆಯ ಗೋಲ್ಡನ್ ಪಾಯಿಂಟ್. ಸೆಲೆಬ್ರೇಷನ್ ಅಂತ ಶರಾವತಿಯ ಜನ. ಮುಗಿಲು ಮುಟ್ಟಿದ ಕರತಾಡನ ಎಲ್ಲ ಜನತೆಗೆ ಶರಾವತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೃದಯ ಪೂರ್ವಕ ನಮನಗಳು.
ಯೂಟ್ಯೂಬ್ ಮೂಲಕ ವೀಕ್ಷಿಸ್ತಾ ಇರುವ ಆಟಗಾರರಿಗೆ ಪಾಯಿಂಟ್ ಕ್ಯಾರಿ ಗೋಸ್ ಟು ಭದ್ರಾ. ಕೊನೆಯ ಪ್ರಯತ್ನವನ್ನ ಮಾಡಿದಂತಹ ಭದ್ರಾ ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಎಂತ ಸಮಯದಲ್ಲೂ ಕೂಡ ಕಂಬ್ಯಾಕ್ ಅನ್ನ ಮಾಡುವಂತ ಸಾಧ್ಯತೆ ಇದ್ದಂತಹ ತಂಡ. ಕೊನೆಯ ಎಸೆತ ಆಗುವ ಸಾಧ್ಯತೆ ಹಾಗೂ ಫೈನಲಿ ವಿನ್ ಆಗಿರೋದು ಶರಾವತಿ ಮನು ಡಿಜೆ. ಪ್ಲೇಸ್ಗಳು ದಯಮಾಡಿ ಮನು ಸ್ವಲ್ಪ ಸೌಂಡ್ ಕಮ್ಮಿ ಇಡು. ದಯಮಾಡಿ ಪ್ಲೇಯರ್ಸ್ ಕಂಗ್ರಾಚುಲೇಟ್ ಮಾಡಿ. ರೆಫ್ರಿಗಳಿಗೆ 2 ಕ್ಯಾಪ್ಟನ್ಗಳು ಸೈನ್ಗಾಗಿ ಬರಬೇಕು. 2 ಕ್ಯಾಪ್ಟನ್ಗಳು ಸೈನ್ಗಾಗಿ ಬರಬೇಕು. ರೆಫ್ರಿಗಳಿಗೆ ಅವರ ನಮನವನ್ನು ಸಲ್ಲಿಸುವುದರ ಮೂಲಕ ಎಲ್ಲ ಪ್ರೇಕ್ಷಕರು ಹಾಗೂ ಆಟಗಾರರಲ್ಲಿ ಮನವಿ, ಇನ್ನು ಕೇವಲ 15 ನಿಮಿಷಗಳಲ್ಲಿ ಕಾರ್ಯಕ್ರಮ ಇರುತ್ತದೆ.